ಇದೀಗ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿಯೂ ಕೂಡ HMPV ವೈರಸ್ ಒಂದು ಆತಂಕವನ್ನ ದುಗುಡವನ್ನ ತಂದಿಟ್ಟಿದೆ. ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲೂ ಕೂಡ HMPV ವೈರಸ್ ಪತ್ತೆಯಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಈ ವಿಷಯದಲ್ಲಿ. ಯಾಕಂದ್ರೆ ಬೆಂಗಳೂರಿನಲ್ಲಿ 2 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದಾವೆ. ಮುಂಜಾಗ್ರತಾ ಕ್ರಮದ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಲಾಗ್ತಾ ಇದೆ. ವರ್ಚುವಲ್ ಸಭೆಯನ್ನು ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಇಲಾಖೆಯ ನಿರ್ದೇಶಕರು, ಜಂಟಿ ನಿರ್ದೇಶಕರು ಭಾಗಿಯಾಗಿದ್ದಾರೆ. ಚಿಕ್ಕ ಮಕ್ಕಳಲ್ಲಿಯೇ ಇದು ಕಾಣಿಸಿಕೊಂಡಿರೋದ್ರಿಂದ ಶಾಲಾ ಹಂತದಲ್ಲಿ ಇದು ಹರಡುವಂಥ ಆತಂಕ ಇದೆ. ಈಗಾಗಲೇ ನಾವು ಕೋವಿಡ್ ವೈರಸ್ ಎಷ್ಟೊಂದು ಶೀಘ್ರ ಪ್ರಮಾಣದಲ್ಲಿ ಹರಡಿ ಎಂಥ ಅಪಾಯವನ್ನು ತಂದೊಡ್ಡಿತ್ತು ಅನ್ನೋದನ್ನು 2019ರಲ್ಲಿ ನಾವು ಪಾಠವನ್ನು ಕಲಿತಿದ್ದೇವೆ. HMPV ವೈರಸ್ ವಿಚಾರದಲ್ಲೂ ಕೂಡ ಮುಂಜಾಗ್ರತೆ ಇರದೇ ಹೋದರೆ ಅಂಥ ಅಪಾಯ ಸಂಭವಿಸಬಹುದು ಎನ್ನುವ ಕಾರಣಕ್ಕಾಗಿ ಈಗಲೇ ಅಧಿಕಾರಿಗಳು ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಲಾ ಹಂತದಲ್ಲಿ ಇದನ್ನು ಹೇಗೆ ತಡೆಗಟ್ಟಬಹುದು, ಹೇಗೆ HMPV ವೈರಸ್ ಆತಂಕವನ್ನು, ದುಗುಡವನ್ನು, ಭಯವನ್ನು ದೂರ ಮಾಡಬಹುದು ವಿದ್ಯಾರ್ಥಿಗಳಿಂದ, ಜೊತೆಗೆ ಪೋಷಕರಿಂದ. ಸೊ ಹೀಗಾಗಿ ಅಧಿಕಾರಿಗಳ ಸಭೆಯನ್ನು ಮಾಡಲಾಗ್ತಾ ಇದೆ. ಈಗಿರುವ ಮಾಹಿತಿಯ ಪ್ರಕಾರ HMPV ವೈರಸ್ ಇದೆಯಲ್ಲ, ಭಾರತದಲ್ಲಿ ಕಾಣಿಸಿಕೊಂಡಿದೆ, ಕರ್ನಾಟಕದಲ್ಲೂ ಕೂಡ ಕಾಣಿಸಿಕೊಂಡಿದೆ. ಆದರೆ ಅದು ಮ್ಯೂಟೆಂಟಾ ಅಲ್ವಾ ಅನ್ನೋದು ಕೂಡ ದೃಢಪಡಬೇಕಾಗಿದೆ. ಚೀನಾದಲ್ಲಿ ಪತ್ತೆಯಾಗಿರುವಂಥ ವೈರಸ್ನ ಕಥೆ ಏನು, ಕರ್ನಾಟಕ ಅದು ಭಾರತದಲ್ಲಿ ಪತ್ತೆಯಾಗಿರುವಂಥ ವೈರಸ್ನ ಕಥೆ ಏನು, ಸಾಮ್ಯತೆಗಳಿದೆಯಾ, ವ್ಯತ್ಯಾಸಗಳಿದೆಯಾ ಅಂತ ನೋಡಬೇಕಾಗಿದೆ. ಮ್ಯೂಟೆಂಟ್ ವೈರಸ್ ಆಗಿದ್ದರೆ ಅದು ಬಹಳಷ್ಟು ಅಪಾಯಕಾರಿ ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಮ್ಯೂಟೆಂಟ್ ಅಲ್ಲದೆ ಹೋದರೆ, ಅದರ ಮುಂದುವರೆದ ತಳಿ ಅಥವಾ ಮುಂದುವರೆದ ವರ್ಷನ್ ಅಲ್ಲದೆ ಹೋದರೆ ಒಂದು ಸಮಾಧಾನಕರ ಅಂತ ಹೇಳಿ. ಸೊ ಹೀಗಾಗಿ ಆರಂಭದಲ್ಲಿಯೇ ಕಡಿವಾಣ ಹಾಕಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಕಡೆ ಆರೋಗ್ಯ ಇಲಾಖೆ ಅಗತ್ಯ ಮತ್ತು ತುರ್ತು ಕ್ರಮಗಳಿಗೆ ಮುಂದಾಗ್ತಾ ಇದ್ದರೆ, ಇನ್ನೊಂದು ಕಡೆ ಶಿಕ್ಷಣ ಇಲಾಖೆಯೂ ಕೂಡ ಅದರ ಕಾರ್ಯನಿರ್ವಹಣೆಗೆ ಮುಂಜಾಗ್ರತಾ ಕ್ರಮಕ್ಕಾಗಿ ಮುಂದಾಗ್ತಾ ಇದೆ. ಹಾಗಾದರೆ ಈ ವೈರಸ್ ಇದೆಯಲ್ಲ, ಈ ವೈರಸ್ ಹಿಂದಿನ ವೈರಸ್ಗಳಿಗೂ ವ್ಯತ್ಯಾಸಗಳು, ಸಾಮ್ಯತೆಗಳು, ಹೋಲಿಕೆಗಳು ಯಾವ ರೀತಿ ಇದೆ, ಇದನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಮಕ್ಕಳಲ್ಲಿ ಅತಿ ಬೇಗವಾಗಿ ಹರಡುತ್ತೆ. ನೋಡಿ, ಚಿಕ್ಕ ಮಕ್ಕಳಿದ್ದಾವೆ, 8 ತಿಂಗಳ ಮಗುವೊಂದು, 3 ತಿಂಗಳ ಮಗುವೊಂದು. 8 ತಿಂಗಳು ಮತ್ತು 3 ತಿಂಗಳ ಮಕ್ಕಳಿದ್ದಾವಲ್ಲ, ಹಸುಗೂಸುಗಳಲ್ಲಿ ಈ ವೈರಸ್ ವ್ಯಾಪಿಸಿದೆ. ಇನ್ನೂ ವ್ಯಾಪಿಸಿದ್ದೇ ಆದರೆ ಏನಾಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ, ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ವಯಸ್ಸಾದವರಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ ಆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಸೊ ಹೀಗಾಗಿ ಆ ಮಕ್ಕಳಲ್ಲಿ ಅತ್ಯಂತ ತೀವ್ರ ಮಟ್ಟದ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ವಯಸ್ಕರಲ್ಲಿ ಕಾಣಿಸಿಕೊಂಡ್ರೆ ಲೆಕ್ಕಾಚಾರಗಳು ಬೇರೆ ಇರುತ್ತೆ, ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ ಲೆಕ್ಕಾಚಾರಗಳು ಬೇರೆ ಇರುತ್ತೆ. ಸೊ ಹೀಗಾಗಿ ಶಾಲಾ ಹಂತದಲ್ಲಿ ಹರಡುವಿಕೆಯನ್ನು ತಡೆಗಟ್ಟುವ ಸಂಬಂಧ ಶಿಕ್ಷಣ ಇಲಾಖೆ ಇಂಥ ನಿರ್ಧಾರವನ್ನು ಮಾಡಿದೆ. ಈಗ ಸಭೆಯನ್ನು ಮಾಡಲಾಗ್ತಾ ಇದೆ. ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ನಂತರವಷ್ಟೇ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ. ಆರಂಭಿಕವಾಗಿ ಕೋವಿಡ್ ವೈರಸ್ ಬಂದಾಗ ಕೆಲವಷ್ಟು ನಿರ್ಲಕ್ಷ್ಯಗಳು ನಮ್ಮಲ್ಲೂ ಕೂಡ ಇತ್ತು. ಯಾಕೆಂತ ಹೇಳಿದರೆ ಆ ವೈರಸ್ನ ಗುಣಗಳು, ಆ ವೈರಸ್ ಹರಡುವಿಕೆಯ ಪ್ರಮಾಣ, ಅದು ಮಾಡುವಂಥ ಪರಿಣಾಮದ ಬಗ್ಗೆ ಮಾಹಿತಿ ಇರಲಿಲ್ಲ. ಬಟ್ HMPV ಈಗ ಅಲರ್ಟ್ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರ ಮತ್ತು ಇಲಾಖೆಗಳು ಕೂಡ ಕ್ರಮ ತೆಗೆದುಕೊಳ್ಳುವ ಸಂಬಂಧ ಮೀಟಿಂಗ್ಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ.